ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಇವತ್ತು ನಾವು ಧ್ಯಾನ ಮಾಡಬೇಕಾದಂತಹ ಅಧ್ಯಾಯ. ಈ ಅಧ್ಯಯನಕ್ಕಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ನಾನು ಮುಂದುವರಿಯುತ್ತೇನೆ. 3ನೇ ಅಧ್ಯಾಯ ಇಬ್ರಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 19 ವಚನಗಳು ಉಂಟು. ಈ 19 ವಚನಗಳನ್ನ ಪ್ರಧಾನವಾಗಿ 2 ಭಾಗವಾಗಿ ನಾವು ವಿಂಗಡಿಸಬಹುದು. ಇದು ಅಧ್ಯಯನ ಆಗಿರೋದ್ರಿಂದ ಒಂದು ಪ್ರಸಂಗದ ದಾಟಿಯಲ್ಲಿ ಅಲ್ಲದೆ, ಒಂದು ಬೋಧನೆ ರೀತಿಯಲ್ಲದೆ, ಉಪದೇಶ ಟೀಚಿಂಗ್ ರೂಪದಲ್ಲಿ ನಾವು ಕಲಿಯಬೇಕಾಗಿದೆ. ಆದ ಕಾರಣ ನಿಮ್ಮೆಲ್ಲರಿಗೂ ಸಹ ನಾನು ಕೇಳಿಕೊಳ್ಳುವುದೇನೆಂದ್ರೆ, ನನ್ನೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ನಾವೊಂದು ವೇಳೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡದಿದ್ದರೂ ಮೇಲ್ನೋಟಕ್ಕೆ ಅದರ ಪ್ರಧಾನವಾದ ಪ್ರಾಮುಖ್ಯವಾದ ಅಂಶಗಳನ್ನು ನಾವು ಕಲಿಯುವುದಕ್ಕೆ ಈ ಬಿಲ್ಡರ್ಸ್ ತಂಡದ ರೂಪದಲ್ಲಿ ನಮಗೆ ಸಹಾಯ ಸಿಕ್ಕಿದೆ. ಆದ ಕಾರಣ ಈ 19 ವಚನಗಳನ್ನು ನಮ್ಮ ಸಹಾಯಕ್ಕೋಸ್ಕರ ನಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯವಾಗುವುದಕ್ಕೆ 2 ಭಾಗವಾಗಿ ನಾವು ವಿಂಗಡಿಸಬಹುದು. 1ನೇ ವಚನದಿಂದ 6ನೇ ವಚನದ ತನಕ ಅದಕ್ಕೆ ನಾವು ಏನು ಹೇಳ್ಬೋದು? ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ಜೀಸಸ್ ಈಸ್ ಫೇತ್ಫುಲ್ ಒನ್. ಬಹಳಷ್ಟು ಮಂದಿ ನಮ್ಮ ಜೀವನದಲ್ಲಿ ನಮಗೆ ಪರಿಚಯ ಇರಬಹುದು, ನಾವು ನೋಡಿರಬಹುದು, ಕೇಳಿರಬಹುದು. ಆದರೆ ಇಬ್ರಿಯ ಕ್ರೈಸ್ತರಿಗೆ ತಿಳುವಳಿಕೆ ನೀಡುತ್ತಾ ಕ್ರಿಸ್ತನ ಕುರಿತಾದಂತ ಸ್ಪಷ್ಟತೆಯನ್ನು ತೋರಿಸಿಕೊಡುವ ಉದ್ದೇಶದಿಂದ ಅವರ ಅನುಮಾನಗಳನ್ನು, ಸಂದೇಹಗಳನ್ನು, ಕ್ರಿಸ್ತನ ಕುರಿತಾಗಿರುವಂತ ಅಪೋಹಗಳನ್ನು ಹೋಗಲಾಡಿಸಿ ಕ್ರಿಸ್ತನ ಕುರಿತಾದಂತ ಸತ್ಯವಾದ ನಿಜವಾದ ಅರ್ಥವನ್ನ ಅವರಿಗೆ ತಿಳಿಸಿಕೊಡುವುದಕ್ಕಾಗಿ ಗ್ರಂಥಕರ್ತನು ಪ್ರಯತ್ನ ಮಾಡುವ ಆ ಕ್ರಮದಲ್ಲಿ ಆತನು ಹೇಳ್ತಾನೆ. 1ರಿಂದ 6 ವಚನ ನಾವು ನೋಡುವಾಗ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ ಎಂದು ಹೇಳ್ತಾನೆ. ಆ ನಂಬಿಗಸ್ತನಾಗಿದ್ದಾನೆ ಎಂದು ಹೇಳುವ ಕ್ರಮದಲ್ಲಿ ನಾವು ತಲೆ ಬರಹದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮೋಶೆಗಿಂತ ಯೇಸು ಶ್ರೇಷ್ಠನು ಎಂಬುದಾಗಿ. Jesus is superior than Moses. Moses was a prominent figure and personality in the Old Testament. Every Jewish person they know how great Moses was in the Old Testament and in the lives of Israelites. ಇಸ್ರಾಯೇಲರ ಜೀವನದಲ್ಲಿ ಮೋಶೆ ಎಂಬುವಂತ ಒಬ್ಬ ನಾಯಕನು ದೇವರಿಗೂ ದೇವರ ಜನರಾದ ಇಸ್ರಾಯೇಲರಿಗೂ ಮಧ್ಯವರ್ತಿಯಾಗಿ ನಾಯಕನಾಗಿ ಇದ್ದನು. ಹಾಗಾಗಿ ಮೋಶೆಯ ಕುರಿತು ಇಸ್ರಾಯೇಲರಿಗೆ ಬಹಳ ಉನ್ನತವಾದ ದೃಷ್ಟಿ ಇತ್ತು, ಬಹಳ ಗಂಭೀರವಾಗಿ ಆತನನ್ನ ಪರಿಗಣಿಸ್ತಾ ಇದ್ರು. ಆ ಕಾರಣದಿಂದ ಯೇಸು ಕ್ರಿಸ್ತನು ಮೋಶೆಗಿಂತ ಶ್ರೇಷ್ಠನಾದಂಥವನೊಂದು ಹೇಳುತ್ತಾ 1ರಿಂದ 6 ತನಕ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆನಿಸಲ್ಪಟ್ಟಿದ್ದಾನೆ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೋ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ
ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಮೋಶೆ ಮತ್ತು ಯೇಸು ಕ್ರಿಸ್ತನು ಈ ಇಬ್ಬರ ಕುರಿತಾದಂತ ವ್ಯತ್ಯಾಸವನ್ನ, ಅವರ ಇಬ್ಬರ ನಡುವೆ ಇರುವಂತ ಆ ಭೇದವನ್ನ ಗ್ರಂಥಕರ್ತನ್ ಹೇಳ್ತಾನೆ. ಮೋಶೆ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇತ್ತು, ಉನ್ನತವಾದ ಅಭಿಪ್ರಾಯವಿತ್ತು. ಹಾಗಾಗಿ ಅವರು ಮೋಶೆಯನ್ನ ದೊಡ್ಡದಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ದೇವರು ಹೇಳ್ತಾನೆ, ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು ಅಂತ ಹೇಳಿ. ಮೋಶೆ ದೇವರ ಮನೆ ಎಂಬಂತ ಹಳೆ ಒಡಂಬಡಿಕೆಯ ಸಭೆಯಾಗಿ ಕರೆಯಲ್ಪಟ್ಟಂತ ಇಸ್ರಾಯೇಲರೆಂಬ ದೇವರ ಜನರ ಮಧ್ಯದಲ್ಲಿ, ಅಂದ್ರೆ ದೇವಜನರಾದ ಇಸ್ರಾಯೇಲರು ದೇವರ ದೃಷ್ಟಿಯಲ್ಲಿ ದೇವರ ಮನೆಯವರು. God was considering them as his own house, his own people. ತನ್ನ ಸ್ವಂತ ಪ್ರಜೆಗಳು, ಸ್ವಂತ ಮನೆ. ಆ ಮನೆಯಲ್ಲಿ ಜವಾಬ್ದಾರಿಯುತವಾದಂತ ಒಂದು ಕೆಲಸವನ್ನ ದೇವರು ಮೋಶೆಗೆ ಒಪ್ಪಿಸಿಕೊಟ್ಟನು. ದೇವರು ತನಗೆ ಒಪ್ಪಿಸಿದಂತ ಕೆಲಸದಲ್ಲಿ, ದೇವರ ಕೆಲಸದಲ್ಲಿ ಮೋಶೆ ನಂಬಿಗಸ್ತನಾಗಿದ್ದನು. He was so faithful in the house of God, in the entire house of God. ಅದನ್ನ ಇಸ್ರಾಯೇಲ್ ಚೆನ್ನಾಗಿ ಬಲ್ಲವರು. ಮೋಶೆಯ ದೇವರಿಗೆ ಸೇವಕನಾಗಿದ್ದನು. ಆದ್ರೆ ಇಬ್ಬರ ವ್ಯತ್ಯಾಸ ನೋಡ್ರಿ. ಜೀಸಸ್ ಈಸ್ ಸುಪೀರಿಯರ್ ದೆನ್ ಮೋಸಸ್ ಎಂಬುದಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ಅವರಲ್ಲಿರುವಂತ ಆ ಪೂರ್ವಾಗ್ರಹ ಪೀಡಿತವಾದ ಅಭಿಪ್ರಾಯವನ್ನ, ಯೇಸು ಕ್ರಿಸ್ತನ ಬಗ್ಗೆ ಅವರಿಗಿರುವಂತ ಕೆಳಮಟ್ಟದ ಆಲೋಚನೆಯಿಂದ ಅವರನ್ನ ಹೊರತಂದು ಕ್ರಿಸ್ತನಿಗೆ ನ್ಯಾಯವಾಗಿ ಸಲ್ಲಬೇಕಾದಂತ ಗೌರವ, ನಂಬಿಕೆ ಅವರಲ್ಲಿ ಹುಟ್ಟಿಸಬೇಕೆನ್ನುವಂತ ಅಭಿಪ್ರಾಯದಿಂದ ಗ್ರಂಥಕರ್ತನು ಈ ಮಾತುಗಳನ್ನ ಬರೀತಾರೆ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನು, ಹೌದು. ಆದ್ರೆ ಯೇಸು ಕ್ರಿಸ್ತನು ತನಗೆ ದೇವರು ಒಪ್ಪಿಸಿದಂತ ಕೆಲಸದಲ್ಲಿ, ದೇವರ ಮನೆಯಲ್ಲಿ ನಂಬಿಗಸ್ತನು ಮಾತ್ರವಲ್ಲ, ಆತನು ಸ್ವತಃ ದೇವರ ಮಗನಾಗಿದ್ದನು. ಅಷ್ಟು ಮಾತ್ರ ಅಲ್ಲ, ದೇವರ ಮನೆಯಲ್ಲಿ ಮೋಶೆ ನಂಬಿಗಸ್ತನಾಗಿದ್ದನು ತನಗೆ ಒಪ್ಪಿಸಿದ ಕೆಲಸದಲ್ಲಿ. ಆದ್ರೆ ಯೇಸು ಕ್ರಿಸ್ತನಾದ್ರೆ ದೇವರ ಮನೆಯನ್ನು ಕಟ್ಟಿದಾತನು ಅಂತ ಹೇಳ್ತಾನೆ. ಅದಕ್ಕಾಗಿ ಆ ವ್ಯತ್ಯಾಸವನ್ನ ಅಲ್ಲಿ ಹೇಳ್ತಾನೆ. ಮನೆಗಿಂತ ಮನೆಯನ್ನು ಕಟ್ಟಿದವನಿಗೆ ಹೆಚ್ಚು ಮಾನವಿರುತ್ತದಲ್ಲ. ದ ಒನ್ ಹೂ ಬಿಲ್ಡ್ಸ್ ದ ಹೌಸ್ ಈಸ್ ಮೋರ್ ಹಾನರಬಲ್ ದೆನ್ ದ ಹೌಸ್. ಯಾವ ಮನೆಯನ್ನು ಕಟ್ಟುತ್ತಾನೋ ಆ ಕಟ್ಟಿರುವ ವ್ಯಕ್ತಿಗೆ ಗೌರವ ಸಲ್ಲಬೇಕು. ಹಾಗಾಗಿ ಕಟ್ಟಿದ ಮನೆಯಲ್ಲಿ ಮೋಶೆ ನಂಬಿಗಸ್ತನಾಗಿದ್ದರೆ, ಯೇಸು ಕ್ರಿಸ್ತನು ಸ್ವತಃ ದೇವರ ಮನೆಯನ್ನು ಕಟ್ಟುವ ನಿರ್ಮಾಣಿಕನು. ಈಸ್ ದ ಬಿಲ್ಡರ್. ಅದು ತುಂಬಾ ಆಸಕ್ತಿಕರವಾದಂತ ವಿಷಯ. ಅದನ್ನ ಹೇಳ್ತಾನೆ, ವ್ಯತ್ಯಾಸವನ್ನ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ದೇವರ ಮನೆ ಎಂಬ ದೇವ ಜನರ ಆ ಸಮೂಹದಲ್ಲಿ, ಮನೆಯಾಗಿ ಕರೆಯಲ್ಪಟ್ಟಂತ ದೇವ ಜನರ ಸಮೂಹಕ್ಕೆ ಮೋಶೆಯು ನಂಬಿಗಸ್ತನಾಗಿ ಮಾತ್ರವಲ್ಲ, ತನಗೆ ದೇವರು ಒಪ್ಪಿಸಿದ ಕೆಲಸದಲ್ಲಿ ಸೇವಕನಾಗಿ ಕೆಲಸ ಮಾಡಿದ. He was a servant to God in the house of God. But whereas Jesus was not only faithful, but he himself was a son of God. ದೇವರ ಮಗನಾಗಿದ್ದನು. ಈಗ ನೋಡ್ರಿ, ಒಂದು ಮನೆಯಲ್ಲಿ ಆ ಮನೆ ಯಜಮಾನನು, ಜಮೀನ್ದಾರನಿಗೆ ಅವರ ಮನೆಯಲ್ಲಿ ಕೆಲಸಗಾರರು ಬೇಕಾದಷ್ಟು ಜನ ಇರಬಹುದು, ನಂಬಿಗಸ್ತರಾದ ಕೆಲಸಗಾರರು ಇದ್ದಿರಬಹುದು. ಆದ್ರೆ ಮಗನಿಗಿರುವಂತ ಪ್ರಾಧಾನ್ಯತೆ, ಮಗನಿಗಿರುವಂತ ಅಧಿಕಾರ ಸೇವಕನಿಗಿರುವುದಿಲ್ಲ. ಅದನ್ನ ಹೇಳ್ತಾನೆ. ಸೊ ಇದಿಷ್ಟು 6 ವಚನಗಳಲ್ಲಿ ಕಂಡು ಬರುವಂತ ಸಂಗತಿ. ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಆದ್ರೆ ಸ್ವಲ್ಪ ನಿಮಿಷ ನಾವು 1ನೇ ವಚನದ ಕಡೆಗೆ ನಾವು ಗಮನವಿಡೋಣ. ಬಿಕಾಸ್ ದೇರ್ ಆರ್ ಸಮ್ ಸ್ಪಿರಿಚುವಲ್ ಇನ್ಸೈಟ್ಸ್ ಫಾರ್ ಅಸ್ ಟು ಲರ್ನ್. ನಾವು ಕಲಿಯುವುದಕ್ಕೆ ಬೇಕಾದಂತ ಕೆಲವು ಮಾರ್ಮಿಕವಾದ ಒಳ ಅರ್ಥಗಳು, ಆಧ್ಯಾತ್ಮಿಕವಾಗಿ ನಮ್ಮನ್ನ ಪ್ರೋತ್ಸಾಹ ಪಡಿಸುವಂತ ಕೆಲವು ವಿಷಯಗಳು ಉಂಟು. ನಾವು ನೋಡೋಣ. 1ನೇ ವಚನ, ಆದುದರಿಂದ ದೇವ ಜನರಾದ ಸಹೋದರರೇ, ಆದುದರಿಂದ, ದೇರ್ ಫೋರ್ ಎಂಬುದಾಗಿ ಹೇಳ್ತಾರೆ. ಆದುದರಿಂದ ಎನ್ನುವ ಮಾತು ಬರುವಾಗ ಅದಕ್ಕೆ ಮೊದಲು
ಏನು ಹೇಳಲ್ಪಟ್ಟಿದೆ, ಏನನ್ನ ಹೇಳಿದ್ದಾರೆ ಆ ಪತ್ರ ಬರೆಯುವಂತ ವ್ಯಕ್ತಿ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಹಿಂದೆ ನಾವು 2ನೇ ಅಧ್ಯಾಯದಲ್ಲಿ ಹೇಳುತ್ತಾ ಕ್ರಿಸ್ತನ ಕುರಿತಾಗಿ ಆ ಗ್ರಂಥಕರ್ತನು ಹೇಳುತ್ತಾ ಏನ್ ಹೇಳ್ತಾನೆ, ಯೇಸು ಕ್ರಿಸ್ತನು ಸ್ವಲ್ಪ ಕಾಲ ದೇವದೂತರಿಗಿಂತ ಕಡಿಮೆಯಾದದ್ದಕ್ಕೆ ಕಾರಣ ವಿವರಿಸುತ್ತಾ ಬಂದು, ದೇವದೂತರು ಇದ್ದಿರಬಹುದು, ಇದ್ದಾರೆ ನಿಜ, ಅವರು ಉನ್ನತವಾದಂಥವರು ನಿಜ, ಆದ್ರೆ ಯೇಸು ಕ್ರಿಸ್ತನು ಕಡಿಮೆಯಾಗಿ ಯಾಕೆ ಮಾಡಲ್ಪಟ್ಟನು ಅಂದ್ರೆ ಅದು ನಮಗೋಸ್ಕರವೇ. ಮನುಷ್ಯರಾದ ನಮಗೆ ದೇವರನ್ನ ಪರೀಕ್ಷಿಸುವುದಕ್ಕಾಗಿ, ದೇವರಿಗೂ ನಮಗೂ ಮಧ್ಯಸ್ಥನಾಗಿ ಒಬ್ಬ ಮಹಾಯಾಜಕನಂತೆ ಆತನು ಆದನು. ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟು ಮನುಷ್ಯರ ಪರವಾಗಿ ದೇವರ ಬಳಿಗೆ ಹೋಗುತ್ತಾನೆ, ದೇವರಿಗೆ ಪ್ರತಿನಿಧಿಯಾಗಿ ಮನುಷ್ಯರ ಮಧ್ಯದಲ್ಲಿ ಇರುತ್ತಾನೆ ಎಂಬುದನ್ನು ಹೇಳುತ್ತಾ ನಮಗೆ ಧೈರ್ಯವೇನೆಂದ್ರೆ, ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ದೇವರ ಬಳಿಯಿಂದ ಬಂದವನು, ಪುನಃ ದೇವರ ಬಳಿಗೆ ಹೋದಂಥವನೂ ಆಗಿರುವ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ನಮಗಿದ್ದಾನೆ. ನಮಗೆ ಯಾವ ಭಯವಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಂಡಂಥವನು, ನಮ್ಮ ಬಲಹೀನತೆಗಳನ್ನು ಚೆನ್ನಾಗಿ ಗ್ರಹಿಸಿದಂಥವನು ಆಗಿರುವ ಯೇಸು ಕ್ರಿಸ್ತನಿದ್ದಾನೆ ಎಂದು ಹೇಳಿ ಮುಗಿಸಿ 2ನೇ ಅಧ್ಯಾಯ 3ನೇ ಅಧ್ಯಾಯಕ್ಕೆ ಬರುವಾಗ ಆದದರಿಂದ ಎಂದು ಹೇಳ್ತಾರೆ. Therefore, why therefore? Because Jesus Christ, our high priest, is there between us and God, so we can go to him and tell him all our needs and requirements. He is there always for us to help us. ನಮಗಾಗಿ ಯಾವಾಗಲೂ ನಮಗೆ ಸಹಾಯ ಮಾಡುವುದಕ್ಕೆ ಮಹಾಯಾಜಕನಂತೆ ನಮಗೆ ಕ್ರಿಸ್ತನಿದ್ದಾನೆ ಎಂದು ಹೇಳ್ತಾರೆ. ಆದದರಿಂದ ದೇವಜನರಾದ ಸಹೋದರರೇ, ಇಂಗ್ಲಿಷ್ನಲ್ಲಿ ಆ ಮಾತು ಹೋಲಿ ಬ್ರದರನ್ ಎಂದು ಬರೆಯಲ್ಪಟ್ಟಿದೆ. ಹೋಲಿ ಬ್ರದರನ್, ಪವಿತ್ರವಾದ ಪರಿಶುದ್ಧರಾದ ಸಹೋದರರೇ ಎಂಬುದಾಗಿ ನಾವು, ದೇವ ಜನರು ಅಂದ್ರೆ ಅದೇ, ಗಾಡ್ಸ್ ಪೀಪಲ್, ಸೈಂಟ್ಸ್ ಅಂತ ಹೇಳ್ತಾರೆ. ಪರಿಶುದ್ಧರು ಎಂಬುದಾಗಿ ಕೆಲವು ಭಾಷೆಗಳಲ್ಲಿ, ಸೈಂಟ್ಸ್, ದೇವ ಜನರು, ದೇವರ ಜನರು. ಅದನ್ನ ನಿಜವಾಗಿ ಆಳವಾಗಿ ನೋಡಿದ್ರೆ ಹೋಲಿ ಬ್ರದರನ್, ನಾವೆಲ್ಲರೂ ಸಹೋದರರೇ ನಿಜ, ಆದ್ರೆ ಪರಿಶುದ್ಧ ಸಹೋದರರು ನಾವು. ತುಂಬಾ ಆಸಕ್ತಿಕರವಾದಂತ ವಿಷಯ. ಪರಿಶುದ್ಧರಾದ್ರೆ ನಾವು ನಮ್ಮಷ್ಟಕ್ಕೆ ನಾವು ಪರಿಶುದ್ಧರಾಗಿಲ್ಲ. ನಾವು ಸ್ವತಃ ಪಾಪಿಗಳು, ಮೂಲತಃ ನಾವು ಪಾಪಿಗಳು. ನಾವೇ ಅಲ್ಲ, ಇಡೀ ಜಗತ್ತಿನಲ್ಲಿ ಹುಟ್ಟಿರುವಂತ ಎಲ್ಲಾ ಜನರು ಪಾಪದಲ್ಲೇ ಹುಟ್ಟಿದಂಥವರು, ಪಾಪದ ಸ್ವಭಾವದಿಂದ ಹುಟ್ಟಿದವರು. ಆದ್ರೆ ಯಾವಾಗ ನಾವು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ವಿಶ್ವಾಸವಿಟ್ಟು, ಆತನ ಶಿಲುಬೆಯ ಮರಣ, ಆತನ ತ್ಯಾಗ, ಆತನ ಬಲಿದಾನ, ಯಜ್ಞದ ಕುರಿಯಂತೆ ಆತನು ಪ್ರಪಂಚದ ಲೋಕದ ಎಲ್ಲಾ ಜನರ ಪಾಪಕ್ಕಾಗಿ ಬಲಿಯಾಗಿ ರಕ್ತ ಸುರಿಸಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಎದ್ದು ಬಂದದ್ದರಿಂದ, ಆ ರಕ್ಷಣಾ ಕಾರ್ಯವನ್ನ ಆತನು ಸಂಪೂರ್ಣ ಮಾಡಿದ್ದರಿಂದ, ಯಾರೇ ಆದರೂ ಸರಿ, ಮನುಷ್ಯರಾದ ಪ್ರತಿಯೊಬ್ಬರೂ ಸಹ ಕ್ರಿಸ್ತನ ಬಳಿಗೆ ಬಂದು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಮಾನಸಾಂತರ ಪಡುವುದಾದರೆ, ತಮಗಾಗಿ ಪ್ರಾಣ ಕೊಟ್ಟಿರುವ ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ನಂಬುವುದಾದ್ರೆ, ಅವರು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಕ್ಷಮಿಸಲ್ಪಟ್ಟು ದೇವರ ಮಕ್ಕಳಾಗಿ ಅಂಗೀಕರಿಸಲ್ಪಡುತ್ತಾರೆ. ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಅವರನ್ನು ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡ್ತಾನೆ. ಆ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ಪಾಪ ಕ್ಷಮಾಪಣೆ ಪಡೆದಿರುವಂತ ಎಲ್ಲಾ ದೇವ ಜನರು ದೇವರ ಮಕ್ಕಳು. ಯೇಸು ಕ್ರಿಸ್ತನು ದೇವರ ಮಗನು. ಕ್ರಿಸ್ತನ ಮೂಲಕ ದೇವರನ್ನು ನಂಬಿರುವಂತ ನಾವೆಲ್ಲರೂ ದೇವರ ಮಕ್ಕಳು. ಆ ರೀತಿಯಲ್ಲಿ ನಾವು ನೋಡುವಾಗ ದೇವರ ಮಕ್ಕಳಾದಂತ ಎವ್ರಿ ಕ್ರಿಶ್ಚಿಯನ್, ದೇ ಆರ್ ಬ್ರದರನ್, ಬಟ್ ದೇ ಆರ್ ಹೋಲಿ ಬ್ರದರನ್. ವೈ ದೇ ಆರ್ ಹೋಲಿ ಬ್ರದರನ್? ಯಾಕೆ ನಾವು ಪರಿಶುದ್ಧವಾದಂತ ಸಹೋದರ? ಅದಕ್ಕೆ ಹೇಳ್ತಾನೆ ದೇವಜನರಾದ ಸಹೋದರರೇ. ಅದನ್ನು ನೀವು ಸ್ವಲ್ಪ ಹೊತ್ತು ಇಂಗ್ಲಿಷ್ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ಇರುವಂತಹ ಅರ್ಥ ಹೋಲಿ ಬ್ರದರನ್.
ಯಾಕೆ ಹೋಲಿ ಬ್ರದರ್ ಅಂದ್ರೆ ನಮ್ಮ ಕರೆಯುವಿಕೆ ಪರಲೋಕದಿಂದ ಬಂದಂಥದ್ದು. ಪರಲೋಕದ ದೇವರು ಕಳಿಸಿದಂತ ಕ್ರಿಸ್ತನನ್ನು ನಂಬಿ ಆತನ ಯಜ್ಞದಲ್ಲಿ ವಿಶ್ವಾಸವಿಟ್ಟಂತ ನಾವು ರಕ್ಷಣೆ ಹೊಂದಿದ್ದೇವೆ, ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ, ಕ್ಷಮಿಸಲ್ಪಟ್ಟಿದ್ದೇವೆ, ದೇವರಿಂದ ಸ್ವೀಕಾರ ಮಾಡಲ್ಪಟ್ಟಿದ್ದೇವೆ, ದೇವರ ಕುಟುಂಬವೆಂಬಂತ ಸಮೂಹದಲ್ಲಿ ನಾವು ಹುಟ್ಟಿದ್ದೇವೆ ಆತ್ಮೀಯವಾದ ರೀತಿಯಲ್ಲಿ. ಹಾಗಾಗಿ ನಾವು ದೇವರ ಮಕ್ಕಳು. ಆ ರೀತಿಯಲ್ಲಿ, ಆ ದೃಷ್ಟಿಯಲ್ಲಿ ನೋಡಿದ್ರೆ ನಾವೆಲ್ಲರೂ ಸಹ ಸಹೋದರರು, ಒಬ್ಬರಿಗೊಬ್ಬರು. ವಿ ಆಲ್ ಆರ್ ಬ್ರದರನ್. ನಾವು ಒಬ್ಬರಿಗೊಬ್ಬರು ಸಹೋದರರು, ಸಹೋದರಿಯರು. ಹಾಗಾಗಿ ನಾವು ಪರಿಶುದ್ಧ ಸಹೋದರರು ಯಾಕೆ, ಪರಿಶುದ್ಧ ಸಹೋದರಿಯರು ಯಾಕೆ ಅಂತಂದ್ರೆ ನಮ್ಮ ಕರೆಯುವಿಕೆ ಪರಿಶುದ್ಧನಾದ ದೇವರಿಂದ ಬಂದಂಥದ್ದು. ಪರಿಶುದ್ಧವಾದ ಪರಲೋಕಕ್ಕೆ ಅರ್ಹರಾಗಿ ನಮ್ಮನ್ನು ಮಾಡಿದಂತ ಆ ಪರಿಶುದ್ಧ ಕರೆಯುವಿಕೆಯ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ. ಆ ರೀತಿಯಲ್ಲಿ ನಾವು ಪರಿಶುದ್ಧ ಸಹೋದರ. ದೇವರು ತಾನೇ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆತನ ಮಹಿಮೆಯನ್ನು, ದೇವರ ಮಹಿಮೆಯನ್ನು ಕ್ರಿಸ್ತನೊಂದಿಗೆ ನಾವು ಹಂಚಿಕೊಳ್ಳುವ ಹಾಗೆ ನಮ್ಮನ್ನ ಏರ್ಪಾಟು ಮಾಡಿಕೊಂಡಿದ್ದಾನೆ, ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, he wanted to share the glory that he has in heaven with all of us. ನಮ್ಮೆಲ್ಲರೊಂದಿಗೆ ತನ್ನ ಮಹಿಮೆಯನ್ನ ಹಂಚಿಕೊಳ್ಳಬೇಕೆಂದು ಆತನು ಸಂಕಲ್ಪಿಸಿದನು. ದಟ್ ವಾಸ್ ಹಿಸ್ ಪ್ಲಾನ್. 2ನೇ ಅಧ್ಯಾಯ ನಾವು ಅದರ 11ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಈ ರೀತಿಯಲ್ಲಿ ಇದೆ. ದಯವಿಟ್ಟು ಓದಿ 11ನೇ ವಚನ, 2ನೇ ಅಧ್ಯಾಯ 11ನೇ ವಚನ. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ ನಾನು ದೇವರ ಮೇಲೆ ಭರವಸವಿಟ್ಟವನಾಗಿರುವೆನು. ಓಕೆ, ಥ್ಯಾಂಕ್ ಯು. ಅಂದ್ರೆ ನಮ್ಮನ್ನು ಸಹೋದರರು ಎಂದು ಕರೆಯುವುದಕ್ಕೆ ಕ್ರಿಸ್ತನಿಗೆ ನಾಚಿಕೆ ಆಗಲಿಲ್ಲವಂತೆ. ಬಿಕಾಸ್ he wanted to share his heavenly glory with all of us. So in that sense, he accepted us as his brethren and he is willing to share his glory with all of us. Is it not the great thing? ಇದು ದೊಡ್ಡ ವಿಷಯವಲ್ಲವೇ? ಮಾನವ ಹುಳುಗಳಾದ ನಮಗೆ ಪರಲೋಕದ ತನ್ನ ಮಹಿಮೆಯನ್ನ, ದೈವತ್ವದ ತನ್ನ ಮಹಿಮೆಯನ್ನು ಕೊಡುವುದಕ್ಕೆ ಆತನು ನಾಚಿಕೆ ಪಡಲಿಲ್ಲಂತೆ. He was not ashamed to share the glory he has, and also he was not ashamed to call us as his brethren. ಅದಕ್ಕೆ ಹೇಳ್ತಾನೆ ಇಲ್ಲಿ 3ನೇ ಅಧ್ಯಾಯದಲ್ಲಿ, ಪರಿಶುದ್ಧವಾದ ಸಹೋದರರೇ, ಹೋಲಿ ಬ್ರದರನ್. ಒಂದು ಮಾತು ನೀವು ದೇವರ ವಾಕ್ಯದಲ್ಲಿ ಓದುವಾದ್ರೆ, ಅದು ಆಳವಾಗಿ ನಾವು ಆಲೋಚನೆ ಮಾಡುವುದಾದ್ರೆ, ದೇವರ ಕರೆಯುವಿಕೆಯಲ್ಲಿ ಇರುವಂತ ಆ ಗಾಢತೆ, ಆ ಗಾಢತೆ ನಮಗೆ ಸಿಕ್ಕುತ್ತೆ, ಅದರ ಆಳ ನಮಗೆ ಅರ್ಥ ಆಗುತ್ತೆ. ಬಹಳಷ್ಟು ಕ್ರೈಸ್ತರಿಗೆ ಇದು ಗೊತ್ತಿಲ್ಲ ಪ್ರಿಯ, ಗೊತ್ತಿಲ್ಲ. ಇಹಲೋಕದಲ್ಲಿ ಮಾತ್ರ ಯಾವುದೋ ಒಂದು ಉಪಯೋಗಗಳಿಗಾಗಿ, ಸವಲತ್ತುಗಳಿಗಾಗಿ, ಆಶೀರ್ವಾದಗಳಿಗಾಗಿ, ಭೌತಿಕವಾದಂತ ಮೇಲುಗಳಿಗೋಸ್ಕರ ಕ್ರಿಸ್ತನನ್ನು ನಂಬುವ ಜನರಲ್ಲ ನಾವು. ಇದೆಲ್ಲವನ್ನು ದೇವರು ಮಾಡಬಲ್ಲನು, ನಮ್ಮ ಅಗತ್ಯತೆಗಳನ್ನು ಪೂರೈಸಬಲ್ಲನು, ಆತನು ಸರ್ವಶಕ್ತನು. ಆದರೆ ಅದಕ್ಕಿಂತಲೂ ಉತ್ತಮವಾಗಿ ಪರಲೋಕದ ತನ್ನ ಮಹಿಮೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದೇ ಆತನ ಸಂಕಲ್ಪ. ಅದಕ್ಕೋಸ್ಕರವಾಗಿಯೇ ನಮ್ಮನ್ನು ರಕ್ಷಿಸಿದ್ದಾನೆ. ಇದನ್ನ ಇಡೀ ಪ್ರಪಂಚದ ಕ್ರೈಸ್ತರೆಲ್ಲರೂ ತಿಳ್ಕೊಳ್ಬೇಕು. ಅದಕ್ಕಾಗಿ ನಂತರ ನಮಗೆ ಸಮಯ ಎಲ್ಲ ಮುಂದಕ್ಕೆ ಹೋದೋಣ. ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟಂತ ಅವರೇ, ಅದು ನಾವು ನೋಡ್ಕೊಂಡಿದ್ವಿ. ಪರಲೋಕದ ಸ್ವಾಸ್ಥ್ಯ ಅಂದ್ರೆ ತನ್ನ ಮಹಿಮೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ಅಂದ್ರೆ ಗಾಡ್ ವಿಲ್ ಕನ್ಸಿಡರ್ ಆಲ್ ಆಫ್ ಅಸ್ ಹಿಸ್ ಚಿಲ್ಡ್ರನ್ ಆಸ್ ಹಿ ಕನ್ಸಿಡರ್ಸ್ ಹಿಸ್ ಓನ್ ಸನ್ ಜೀಸಸ್. ವಾವ್, ವಂಡರ್ಫುಲ್, ವಂಡರ್ಫುಲ್. ಹ್ಯಾವ್ ಯು ಥಾಟ್ ಆಫ್ ದಿಸ್? ಇದ್ರ ಬಗ್ಗೆ ವಿಚಾರ ಮಾಡಿದ್ರಿ ಯಾವಾಗಾರು? ದೇವರಿಗೆ ತಂದೆಯಾದ ದೇವರು ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ತನ್ನ ಮಗನಾಗಿ ನೋಡುತ್ತಾನೋ, ತನ್ನ ಮಹಿಮೆಯನ್ನು ಆತನಿಗೆ ಕೊಟ್ಟಿದ್ದಾನೋ, ಅದೇ ರೀತಿಯಲ್ಲಿ ನಿನಗೂ ನನಗೂ ನಮಗೂ ಕ್ರಿಸ್ತನ ಮೂಲಕ, ಕ್ರಿಸ್ತನ ದೆಸೆಯಿಂದಾಗಿ, ಕ್ರಿಸ್ತನಿಗಾಗಿ
ನಮಗೆ ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಂತ ಸಹೋದರರೇ, ದೇವ ಜನರೇ, ಪರಿಶುದ್ಧ ಸಹೋದರರೇ. ಆಮೇಲೆ ನಂತರ ಏನಿದೆ, ವೆರಿ ಇಂಟ್ರೆಸ್ಟಿಂಗ್ ಏನಂತ ಹೇಳ್ತಾನೆ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಇಲ್ಲಿ ಸ್ವಲ್ಪ ಸಮಯ ನಾವು ತಕೊಳ್ಳೋಣ, ಒಂದು 10 ನಿಮಿಷ. ದಯವಿಟ್ಟು ನನ್ನ ಮಾತುಗಳನ್ನ ಕೇಳ್ತಿರುವ ಎಲ್ಲರೂ ಸಹ ಇದ್ರ ಬಗ್ಗೆ ವಿಚಾರ ಮಾಡ್ರಿ. ನಿಮಗೆ ಗೊತ್ತಿಲ್ಲದೆ ಇರುವಂತ ಮರ್ಮಗಳನ್ನೇನು ನಾನು ತಿಳಿಸ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ಮರೆಯಾಗಿರುವ ಕೆಲವು ಮೂಲಭೂತವಾದ ಸತ್ಯಗಳನ್ನು ಮಾತ್ರವೇ ನಿಮಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ಏನ್ ಹೇಳ್ತಾನೆ, ಆದ ಕಾರಣ ದೇವ ಜನರೇ, ಸಹೋದರರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ. 2 ವಿಷಯ, 2 ಟೈಟಲ್ ಅನ್ನ ಯೇಸು ಕ್ರಿಸ್ತನಿಗೆ ಇಲ್ಲಿ ಕೊಡ್ತಾನೆ. ಒಂದು, ದೇವ ಪ್ರೇಷಿತನು ಅನ್ನೋದಕ್ಕೆ ಇನ್ನಿತರ ಭಾಷೆಗಳಲ್ಲಿ, ಮೂಲ ಭಾಷೆಯಲ್ಲಿ ಅಪೋಸ್ತಲನು ಅಂತ ಹೇಳ್ತಾರೆ. ಅಪೋಸ್ತಲನು, ಪ್ರೇಷಿತನು ಎನ್ನುವ ಒಳ್ಳೆಯ ಕನ್ನಡ ಪದ ಅದು. ಆದ್ರೆ ಎಲ್ಲ ಜನರಿಗೆ ಇದು ಅರ್ಥ ಆಗುದಿಲ್ಲ. ಅಪೋಸ್ತಲರು ಅಂದ್ರೆ ಗೊತ್ತಾಗುತ್ತೆ, ಕಳುಹಿಸಲ್ಪಟ್ಟಂತವರು. One who has sent with an authority, with an official recognition, ಅಧಿಕಾರಪೂರ್ವಕವಾದ ಅಧಿಕಾರದಿಂದ ಕಳುಹಿಸಲ್ಪಟ್ಟಂಥವು ಎಂಬುದಾಗಿ ಇಂಗ್ಲಿಷ್ನಲ್ಲಿ ಅಪೋಸ್ತಲ್ ಅಂತಿದೆ. ಯೇಸು ಕ್ರಿಸ್ತನು ದೇವರ ಕಡೆಯಿಂದ ಬಂದಂತ ಅಪೋಸ್ತಲನು. ದೇವ ಪ್ರೇಷಿತನು ಅಂತಂದ್ರೆ ಈ ವಾಸ್ ಗಾಡ್ಸ್ ಅಪೋಸ್ತಲ್. ಅಪೋಸ್ತಲ್ ಎನ್ನುವ ಮಾತಿಗೆ ಗ್ರೀಕ್ ಭಾಷೆಯಲ್ಲಿ, ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬಲ್ಯಪಟ್ಟಿದ್ರಿಂದ ಅದಕ್ಕೆ ಸಾಧಾರಣವಾದ ಅರ್ಥ ಅಂಬಾಸಿಡರ್ ಅಂತೇಳಿ. ಅಂಬಾಸಿಡರ್ ಎನ್ನುವಂತ ಮಾತು ನಮಗೆ ಕನ್ನಡದಲ್ಲಿ ಬಂದ್ರೆ ಪ್ರತಿನಿಧಿ ಅಥವಾ ರಾಯಭಾರಿ ಅಂತ ಹೇಳಿದ್ರು. ನಮಗ್ ಗೊತ್ತಿದೆ, ರಾಯಭಾರಿಗಳು ಅಂಬಾಸಿಡರ್ಸ್ ಇರ್ತಾರೆ ಪ್ರತಿ ದೇಶದಲ್ಲಿ. ಇನ್ನಿತರ ವಿಶ್ವಸಂಸ್ಥೆಯಲ್ಲಿ ಸದಸ್ಯರಾಗಿರುವ ಎಲ್ಲ ದೇಶಗಳ ಪ್ರತಿನಿಧಿಗಳು, ರಾಯಭಾರಿಗಳು ಪ್ರತಿಯೊಂದು ದೇಶದಲ್ಲಿ ಇರ್ತಾರೆ. ಆ ದೇಶದವರು ನಮ್ಮ ದೇಶದಲ್ಲಿ ಇರ್ತಾರೆ. ನಮ್ಮ ದೇಶದ ಪರವಾಗಿ ಅಲ್ಲಿ ರಾಯಭಾರಿಯಾಗಿ, ಪ್ರತಿನಿಧಿಯಾಗಿ ನಮ್ಮ ದೇಶವನ್ನು ಪ್ರತಿನಿಧಿಸುತ್ತಾ ಇರುವ ಒಬ್ಬ ರಾಯಭಾರಿ ಕಚೇರಿಯಲ್ಲಿ ಇರ್ತಾರೆ. ದೇರ್ ವಿಲ್ ಬಿ ಅನ್ ಅಂಬಾಸಿಡರ್ ಹೂ ರೆಪ್ರೆಸೆಂಟ್ಸ್ ಅವರ್ ಕಂಟ್ರಿ. ಇನ್ ದ ಸೇಮ್ ವೇ ಜೀಸಸ್ ಈಸ್ ದ ಅಂಬಾಸಿಡರ್ of God. He represents God and heaven in this world. ಈ ಭೂಲೋಕದಲ್ಲಿ ಆತನು ದೇವರ ರಾಯಭಾರಿಯಾಗಿ ನಮಗಿದ್ದಾನೆ. ಅಷ್ಟು ಮಾತ್ರವಲ್ಲ, 2 ದೇಶಗಳ ಮಧ್ಯದಲ್ಲಿ ಮಧ್ಯಸ್ಥನಾಗಿರುವಂತವನು ರಾಯಭಾರಿ. ತನ್ನ ದೇಶದ ಶ್ರೇಷ್ಠತೆಯನ್ನು, ದೊಡ್ಡತನವನ್ನು ಹೇಳಿಕೊಳ್ಳುವಂತ ವ್ಯಕ್ತಿ ರಾಯಭಾರಿ. ಇದನ್ನ ನಾವು ನೆನ್ಪಿಟ್ಕೋಬೇಕು. He was apostle. Not only he was apostle, he was also ದೇವ ಪ್ರೇಷಿತನು ಮತ್ತು ಏನ್ ಹೇಳ್ತಾನೆ, ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ನೋಡ್ರಿ. 2, ಆತನು ರಾಯಭಾರಿ ಹೌದು, ಆತನು ಮಹಾಯಾಜಕನು ಹೌದು. He was not only an ambassador of God who represents heaven in the midst of us, he is also high priest who represents us before God. ನಮ್ಮನ್ನು ದೇವರ ಮುಂದೆ ಪ್ರತಿನಿಧಿಸುವಂತ ಮಹಾಯಾಜಕರು. ನಮಗೆ ಗೊತ್ತಿದೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವದರ್ಶನದ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಮಹಾಯಾಜಕನು ವರ್ಷಕ್ಕೆ 1 ಆವರ್ತಿ ಮಾತ್ರ ಆ ಯಜ್ಞದ ಕುರಿಯ ರಕ್ತವನ್ನು ತೆಕ್ಕೊಂಡು ತನ್ನ ಮತ್ತು ತನ್ನ ಜನರ ಪಾಪಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಆ ಒಡಂಬಡಿಕೆ ಮಂಜೂಷವಿರುವಂತ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ಅಲ್ಲಿ ಆ ರಕ್ತವನ್ನ ಎಲ್ಲ ಉಪಕರಣಗಳ ಮೇಲೆ, ಮಂಜೂಷದ ಮೇಲೆ ಆತನು ಚಿಮುಕಿಸುತ್ತಾ ಇದ್ದನು. ಆ ರೀತಿಯಲ್ಲಿ ತನ್ನ ಜನರ
ಪಾಪಕ್ಕಾಗಿ ಆತನು ಪ್ರಾಯಶ್ಚಿತ್ತ ಮಾಡುವುದಕ್ಕೆ ಒಬ್ಬ ಪ್ರತಿನಿಧಿಯಾಗಿ ಹೋಗ್ತಾ ಇದ್ರು. ಹಾಗೆ ದೇವರಿಗೂ ಮತ್ತು ದೇವ ಜನರಿಗೂ ಅಥವಾ ಮನುಷ್ಯರಿಗೂ ನಡುವೆ ಒಬ್ಬ ಮಧ್ಯವರ್ತಿಯಾಗಿ, ಮಧ್ಯಸ್ಥನಾಗಿ, ಅ ಮೀಡಿಯೇಟರ್, ಆ ಕೆಲಸ ಮಹಾಯಾಜಕನು ಮಾಡ್ತಾ ಇದ್ದ. ಈಗ ಇದನ್ನೇ ನಾವು ಇದಕ್ಕೆ ವರ್ತಿಸಿದ್ರೆ, ಯೇಸು ಕ್ರಿಸ್ತನು ಆ ಗ್ರಂಥಕರ್ತನು ಹೇಳುವಂತ ಪ್ರಯತ್ನ ಮಾಡ್ತಿರೋದೇನಂದ್ರೆ, ಆತನ ಪ್ರಯತ್ನ, ಯೇಸು ಕ್ರಿಸ್ತನು ದೇವರ ರಾಯಭಾರಿಯಾಗಿ ಲೋಕಕ್ಕೆ ಬಂದನು, ಈ ಭೂಮಿಗೆ ಬಂದನು, ದೇವರ ಪ್ರತಿನಿಧಿಯಾಗಿ. ಅಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿರುವಂತ ನಮಗೆ ಪರಲೋಕದ ದೇವರ ಬಗ್ಗೆ ತಿಳಿಸುವುದು ಮಾತ್ರವಲ್ಲ, ತಾನೇ ದೇವರಿಗೂ ನಮಗೂ ಮಧ್ಯಸ್ಥನಾಗಿ, ರಾಯಭಾರಿಯಾಗಿ ಮಾತ್ರವಲ್ಲ, ಮಧ್ಯವರ್ತಿಯಾಗಿ. He became a mediator. He was not only an ambassador of God to us, he is also a high priest. In other words, he is our mediator, one who represents us before God and one who represents God before us. ದೇವರ ಮುಂದೆ ನಮ್ಮನ್ನು, ನಮ್ಮ ಬಳಿಯಲ್ಲಿ ದೇವರನ್ನು ಪ್ರತಿನಿಧಿಸುವಂತ ಒಬ್ಬ ಮಧ್ಯವರ್ತಿ, ಮೀಡಿಯೇಟರ್ ಆಗಿದ್ದಾನೆ. ಎಂತ ಸೊಗಸಾದಂತ ಒಂದು ಹೋಲಿಕೆ ನೋಡ್ರಿ, ಹೋಲಿಕೆ ಕ್ರಿಸ್ತನ. ಈ ಎರಡು ವಿಷಯಗಳನ್ನ ಹೇಳಿಬಿಟ್ಟು ಈ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸ್ರಿ ಎಂಬುದಾಗಿ ಹೇಳ್ತಾನೆ. ಲಕ್ಷ್ಯವಿಟ್ಟು ಯೋಚಿಸ್ರಿ. ಕನ್ಸಿಡರ್ ಅಂತ ಹೇಳ್ತಾನೆ ಇಂಗ್ಲಿಷ್. ಕನ್ಸಿಡರ್ ದಿಸ್ ಜೀಸಸ್. ಕನ್ಸಿಡರ್ ಅನ್ನೋ ಮಾತು, ಯೋಚಿಸ್ರಿ ಅನ್ನೋ ಮಾತು ಬಹಳ ಸರಳವಾಗಿ ಕಂಡು ಬರುತ್ತೆ. ಆದರೆ ಮೂಲ ಭಾಷೆ ಗ್ರೀಕ್ ನಲ್ಲಿ ಆ ಕನ್ಸಿಡರ್ ಎಂಬುವ ಮಾತಿಗೆ ಅಲ್ಲಿ ಬಳಸಿರುವಂತ ಪದವೇನಂತಂದ್ರೆ ಕಾಟನೋಯಿನ್ ಅಂತ ಹೇಳಿ. ಕಾಟನೋಯಿನ್ ಅನ್ನುವಂತ ಗ್ರೀಕ್ ಪದಕ್ಕೆ ಅರ್ಥ ಏನಂದ್ರೆ ಟು ಫಿಕ್ಸ್ ದ ಅಟೆನ್ಷನ್, ನಮ್ಮ ಗಮನವನ್ನ ಕೇಂದ್ರೀಕರಿಸಿ ನೋಡುವುದು, ಯೋಚಿಸುವುದು, ನಮ್ಮ ಗಮನವನ್ನ ಫಿಕ್ಸ್ ಮಾಡುವುದು. ಫಿಕ್ಸ್ ಅಂದ್ರೆ ಗೊತ್ತಲ್ಲ, ಜೊತೆಯಲ್ಲಿ ನಾವು ಅದರ ಜೊತೆಯಲ್ಲಿ ಹೊಂದ್ಕೊಂಡ್ಬಿಡುತ್ತೆ, ಫಿಕ್ಸ್ ಆಗ್ಬಿಡುತ್ತೆ. ಫಿಟ್ಟಿಂಗ್, ಫಿಕ್ಸ್, ಅಂಟ್ಕೊಂಡ್ಬಿಡುತ್ತೆ. ಅದರ ಅರ್ಥ ಏನಂದ್ರೆ ಕಾಟನೋಯಿನೋ ಅನ್ನೋ ಗ್ರೀಕ್ ಪದಕ್ಕೆ ಏನ್ ಹೇಳ್ತಾರೆ, ಟು ಫಿಕ್ಸ್ ಅವರ್ ಅಟೆನ್ಷನ್, ನಮ್ಮ ಗಮನ. ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್ ಅಂತಾರೆ ಕೆಲವು ಸಾರಿ. ದೊಡ್ಡ ದೊಡ್ಡ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಸ್ವಲ್ಪ ಗಲಿಬಿಲಿಯಾಗಿ ಗಲಾಟೆ ಇರುವಾಗ ಆ ಗಲಾಟೆಯನ್ನ ಸದ್ದಿಲ್ಲದೆ ಮಾಡುವುದಕ್ಕೋಸ್ಕರ ಪ್ಲೀಸ್ ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್, ನಿಮ್ಮ ಗಮನವನ್ನ ನನ್ನ ಕಡೆಗೆ ದಯಮಾಡಿ ತಿರುಗಿಸ್ರಿ ಅಂತ ಹೇಳ್ತಾರೆ. ಅವಾಗೆಲ್ಲ ಸೈಲೆಂಟ್ ಆಗ್ತಾರಲ್ಲ. ಇದು ಹಾಗೆ ಲಕ್ಷ್ಯವಿಟ್ಟು ಯೋಚಿಸ್ರಿ. ಕ್ರಿಸ್ತನ ಕುರಿತು ಇಬ್ರಿಯ ಕ್ರೈಸ್ತರಿಗೆ ಅವತ್ತು ಪ್ರೋತ್ಸಾಹ ಮಾಡಿ, ನೀವು ಕ್ರಿಸ್ತನನ್ನ ಮೇಲಿನ ಪದರದಲ್ಲಿ ನೋಡುವುದಲ್ಲ, ನಾಟ್ ಸೀಯಿಂಗ್ ಜೀಸಸ್ ಇನ್ ಎ ಪೆರಿಫೆರಲ್ ವೇ and understand and come to a conclusion in a peripheral way. ಮೇಲ್ನೋಟಕ್ಕೆ ಮಾತ್ರ, ಮೇಲಿನ ಪದರದಲ್ಲಿ ಮಾತ್ರ ಯೇಸು ಕ್ರಿಸ್ತನನ್ನ ಕುರಿತು ತಿಳ್ಕೊಂಡು ಕೇಳಿ ಅದೇ ನಿಜವೆಂದು ನಂಬುವುದಲ್ಲ. ಸ್ವಲ್ಪ ಆಳವಾಗಿ ಆಲೋಚಿಸ್ರಿ, ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿರಿ. ಕ್ರಿಸ್ತನ ಕುರಿತು ಆಲೋಚಿಸುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ, ಸ್ವಲ್ಪ ಕಷ್ಟಪಡಿರಿ. ಗಿವ್ ಅಟೆನ್ಷನ್, ಕಾಟನೋಯಿನೋ, ಫಿಕ್ಸ್ ಯುವರ್ ಐಸ್. ಅದೇ ಅಲ್ವೇ ಇವತ್ತು ನಮ್ಮ ದುರವಸ್ಥೆ. ಪ್ರಪಂಚದ ಎಲ್ಲಾ ವಿಷಯಗಳು ಗೊತ್ತು ಕ್ರೈಸ್ತರಿಗೆ. ರಾಜಕೀಯ ಮಾಡೋದು ಗೊತ್ತಿದೆ, ಸಭೆಯಲ್ಲಿ ರಾಜಕೀಯ ಮಾಡೋದು ಗೊತ್ತಿದೆ, ಇತರರನ್ನ ದೂಷಿಸುವುದು, ಇತರರನ್ನ ತಪ್ಪನ್ನ ತೋರಿಸುವುದು ನಾವು ನಿಷ್ಣಾತರಾಗಿದ್ದೆ. ವಿ ಬಿಕೇಮ್ ಎಕ್ಸ್ಪರ್ಟ್ಸ್ ಇನ್ ಕ್ರಿಟಿಸೈಸಿಂಗ್ ಪೀಪಲ್, ಟ್ರೈಂಗ್ ಟು ಫೈಂಡ್ ದ ಫಾಲ್ಟ್ ಇನ್ ಅದರ್ಸ್ ಲೈಫ್. But we fail to understand and consider Jesus. ಯೇಸುವನ್ನು ಆಳವಾಗಿ ಅಧ್ಯಯನ ಮಾಡುವುದಕ್ಕೆ ನಮಗೆ ಆಸಕ್ತಿ ಇಲ್ಲ. ಅದು ನಮ್ಮ ದುರವಸ್ಥೆಗೆ ಮೂಲ ಕಾರಣ. ಪ್ರಿಯರೇ, ಇಬ್ರಿಯ ಕ್ರೈಸ್ತರು ಸಹ ಹೋಲಿಸಿ ಯೇಸು ಕ್ರಿಸ್ತನಿಗಿಂತ ಮೋಶೆ ಶ್ರೇಷ್ಠನಾದಂಥವನು ಎಂಬ ತಪ್ಪಾದ ಅಭಿಪ್ರಾಯದಲ್ಲಿ ಇರುವಾಗ, ಆ ತಪ್ಪಾದ ಅಭಿಪ್ರಾಯವನ್ನು ಹೋಗಲಾಡಿಸಿ ಅವರಿಗೆ ಸ್ಪಷ್ಟತೆಯನ್ನು ಕೊಟ್ಟು
ಕ್ರಿಸ್ತನ ನಿಜವಾದ ಸತ್ಯವಾದ ಆತನ ಸ್ಥಾನವನ್ನು, ಆತನ ದೈವತ್ವವನ್ನು, ಆತ ನಮಗಾಗಿ ಮಾಡಿರುವ ಕಾರ್ಯಗಳನ್ನು ಮನವರಿಕೆ ಮಾಡಿಕೊಡುವುದಕ್ಕಾಗಿ ಈ ಗ್ರಂಥಕರ್ತನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ. ಇಬ್ರಿಯರಿಗೆ ಸ್ವಲ್ಪ ಮಟ್ಟಿಗೆ ಹಳೆ ಒಡಂಬಡಿಕೆ ಗೊತ್ತು, ಮೋಶೆ ಗೊತ್ತು, ಹಳೆ ಒಡಂಬಡಿಕೆ ಪ್ರವಾದಿಗಳು ಗೊತ್ತು, ಅಷ್ಟೇ ಗೊತ್ತು. ಆದರೆ ಅವೆಲ್ಲದರ ನೆರವೇರಿಕೆ, the fulfillment of all the prophecies of the Old Testament, entire plan of God has been fulfilled in and through Jesus' life. ಕ್ರಿಸ್ತನಲ್ಲಿ, ಕ್ರಿಸ್ತನ ಮೂಲಕ ದೇವರ ಇಡೀ ಸಂಕಲ್ಪ, ಆತನ ಎಲ್ಲ ವಿಧವಾದ ಯೋಜನೆಗಳು ನೆರವೇರಿವೆ ಎಂಬ ಸತ್ಯವನ್ನ ಅವತ್ತು ಅವರು ತಿಳ್ಕೊಳ್ಳಿಲ್ಲ. ಇವತ್ತು ಸಹ ಕ್ರೈಸ್ತರಲ್ಲಿ ಒಂದು ಗುಂಪು ಜನರು ಅದನ್ನು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಇದು ತುಂಬಾ ವಿಚಾರಕರವಾದಂತ, ದುಃಖಕರವಾದಂತ ವಿಷಯ. ಅದಕ್ಕಾಗಿ ಯೇಸುವನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ. ಕನ್ಸಿಡರ್ ದಿಸ್ ಜೀಸಸ್ who was an ambassador of God and also a high priest of God. ಅದನ್ನು ಹೇಳ್ಬಿಟ್ಟು ಫಿಕ್ಸ್ ಯುವರ್ ಅಟೆನ್ಷನ್, ಲಕ್ಷ್ಯವಿಟ್ಟು ಯೋಚಿಸಿರಿ ಅಂತ ಹೇಳಿ. ಅಂದ್ರೆ ಈ ಮಾತು ಒಂದು ಸಾರಿ ಯೇಸು ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ, ದಯವಿಟ್ಟು ಓದಿ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ತನ್ನ ಉಪದೇಶವನ್ನು ಕೇಳುತ್ತಿರುವಂತ ಜನಸಮೂಹಕ್ಕೆ ಕ್ರಿಸ್ತನು ಒಂದು ಮಾತನ್ನು ಹೇಳುತ್ತಾನೆ. ಒಂದು ಮಾರ್ಮಿಕವಾದ ಮಾತನ್ನ ಹೇಳ್ತಾನೆ. ಏನಿದೆ ನೋಡೋಣ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಂತೆ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಹಕ್ಕಿಗಳಿಗಿಂತ ನೀವೆಷ್ಟೋ ಹೆಚ್ಚಿನವರು. ಸೊ ಒಂದು ಸತ್ಯವನ್ನ ಹೇಳುವುದಕ್ಕೋಸ್ಕರ ಒಂದು ಉದಾಹರಣೆಯಾಗಿ, ಉಪಮೆಯಾಗಿ ಆತನು ಬಳಸಿಕೊಳ್ಳುವಂತ ವಸ್ತುಗಳಿದ್ದಾವೆ, ಮತ್ತೆ ಪ್ರಾಣಿಗಳಿದ್ದಾವೆ. ಅದರ ಕ್ರಮದಲ್ಲಿ ಕಾಗೆಗಳನ್ನ ಲಕ್ಷ್ಯವಿಟ್ಟು ನೋಡ್ರಿ ಅಂತ ಹೇಳ್ತಾರೆ. ತುಂಬಾ ಆಶ್ಚರ್ಯಕರವಾದ ವಿಷಯ. ಎಲ್ಲ ಜನರು, ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಸಹ, ಮಕ್ಕಳು ಮೊದಲುಗೊಂಡು ದೊಡ್ಡವರು ತನಕ ಒಂದಲ್ಲ ಒಂದ್ ಸಾರಿ ಕಾಗೆಗಳನ್ನು ನೋಡಿರ್ತಾರೆ. ವಾಟ್ ಜೀಸಸ್, ಕಮ್ ಆನ್ ಜೀಸಸ್, ವಾಟ್ ಆರ್ ಯು ಟಾಕಿಂಗ್? ಡೂ ಯು ಥಿಂಕ್ ವಿ ಹ್ಯಾವಂಟ್ ಸೀನ್ ದ ರೆವನ್ಸ್ ಎನಿ ಟೈಮ್ ಇನ್ ಅವರ್ ಲೈಫ್ ಟೈಮ್, ಇನ್ ಅವರ್ ಲೈಫ್? ನಮ್ಮ ಜೀವನದಲ್ಲಿ ಯಾವತ್ತೂ ಕಾಗೆಗಳನ್ನು ನೋಡಿಲ್ವೇ? ಏನ್ ಹೇಳ್ತಾ ಇದೆಯಪ್ಪ, ಏನ್ ಹೇಳ್ತಾ ಇದೆ? ಕಾಗೆಗಳನ್ನು ನೋಡ್ರಿ ಅಂತೆಲ್ಲ ಅಂತ ನಾವು ಹೇಳ್ತೀವಂತ ಸ್ವಾಮಿಗೆ ಗೊತ್ತು. ಅದಕ್ಕಾಗಿ ಕ್ರಿಸ್ತನ ಹೇಳ್ತಾನೆ, ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡ್ರಿ ಅಂತ ಹೇಳಿ. ಕನ್ಸಿಡರ್ ದ ರೆವೆನ್ಸ್. ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ ಮರಯ್ಯ. ಬಹಳ ಜನ ಮೇಲ್ಮೇಲೆ ನೋಡಿ ಇದೇ ನಿಜ ಅಂತ ತಿಳ್ಕೊಳ್ತಾರೆ. ನಿನ್ಗೇನು ಅರ್ಥ ಆಗೋಲ್ಲ ಮರಯ್ಯ. ನನ್ನ ಮಾತು ಕೇಳು. ನೀನು ಆಳವಾಗಿ ಯೋಚಿಸದೇ ಇದ್ರೆ, ಲಕ್ಷ್ಯವಿಟ್ಟು ಯೋಚಿಸದೇ ಇದ್ರೆ, ಲಕ್ಷ್ಯವಿಟ್ಟು ನೀನು ಗಮನಿಸದಿದ್ರೆ, ವಿದೌಟ್ ಫಿಕ್ಸಿಂಗ್ ಯುವರ್ ಅಟೆನ್ಷನ್, ಇಫ್ ಯು ಲುಕ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಐ ಆಮ್ ಸಾರಿ. ಇವತ್ತು ಇಡೀ ಕ್ರೈಸ್ತ ಸಭೆ, ಕ್ರೈಸ್ತ ಸಮಾಜ ತುಂಬಿರುವುದು ಇಂಥ ಕ್ರೈಸ್ತರಿದ್ದಾರೆ. ಕೆಲವು ಗಣ್ಯರು ಇದ್ದಾರೆ, ಆಳವಾದ ಆತ್ಮಿಕ ಜ್ಞಾನ ಇರುವಂತ ದೇವ ಜನರು ಇದ್ದಾರೆ, ಕ್ರೈಸ್ತರಿದ್ದಾರೆ, ಸಹೋದರಿದ್ದಾರೆ, ಸೇವಕರಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯಕ್ಕೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ. ಒಂದು ತಪಸ್ಸಿನಂತೆ ದೇವರ ವಾಕ್ಯವನ್ನ ಧ್ಯಾನ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಒಂದು ನಿಧಿಯನ್ನು, ಒಂದು ಗಣಿಯನ್ನು ಅಗೆದು ಅದರಲ್ಲಿರುವಂತಹ ಅಮೂಲ್ಯವಾದ ಮುತ್ತು ರತ್ನಗಳು, ಚಿನ್ನ, ಬೆಳ್ಳಿ, ಬಂಗಾರವನ್ನ ತೆಗೆದ ಹಾಗೆ ಅವರು ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ. ಆದ್ರೆ ಕಷ್ಟಪಡದೆ ಸೋಮಾರಿಗಳಾಗಿ ಅಲಕ್ಷ್ಯವಾಗಿರುವಂತ ಜನರಿಗೆ ಏನ್ ಗೊತ್ತಾಗುತ್ತೆ? ಮನರಂಜನೆಯನ್ನೇ ಇಷ್ಟಪಡುವಂತ ಜನರಿಗೆ ಕ್ರಿಸ್ತನ ಕುರಿತು ಆಳವಾದ ವಿಷಯಗಳು ಏನ್ ಗೊತ್ತಾಗ್ತದೆ ಹೇಳ್ರಿ? ಅದಕ್ಕೆ ತಕ್ಕಂತೆ ಅವರ ವಿಶ್ವಾಸವಿರುತ್ತೆ, ಅವರ ನಂಬಿಕೆ, ಅವರ ಕ್ರೈಸ್ತ ಜೀವನ ಅದರಂತೆ ಇರ್ತದೆ, ಅವರ ನಂಬಿಕೆಯ ಪ್ರಮಾಣದಲ್ಲೇ ಇರುತ್ತೆ. ಅದಕ್ಕಾಗಿ ನಮ್ಮ ನಂಬಿಕೆಗೆ ಪುಷ್ಟಿ ಕೊಡುವಂತ ಒಂದು ಗೊಬ್ಬರದ ಹಾಗೆ
ಕೆಲಸ ಮಾಡಿ ನಮ್ಮ ನಂಬಿಕೆಯನ್ನು ಬೆಳೆಸುವಂತ ವಸ್ತು ಏನಂತಂದ್ರೆ ದೇವರ ವಾಕ್ಯ. ಪರಿಶುದ್ಧಾತ್ಮನೆಂಬ ನೀರು ಅದಕ್ಕೆ ಸುರಿಯಲ್ಪಟ್ಟು ದೇವರ ವಾಕ್ಯವೆಂಬ ಗೊಬ್ಬರ. ಇದು ನನ್ನ ವಿವರಣೆ ಅಷ್ಟೇ, ಒಂದು ವೇಳೆ ಅದೇ ವಾಕ್ಯ ಎಂದು ಹೇಳಿ ತಪ್ಪು ತಿಳ್ಕೋಬೇಡ. ಅದು ಆವಾಗ ಆ ಮರ ಬೆಳೆಯುತ್ತೆ, ಒಳ್ಳೆಯ ಪುಷ್ಟಿಯಾದ ಗೊಬ್ಬರವನ್ನು ಕೊಟ್ಟು ಒಳ್ಳೆ ಕಾಲಕ್ಕೆ ಸರಿಯಾಗಿ ನೀರನ್ನ ಅದಕ್ಕೆ ಗುಣಪಡಿಸಿದಂತ ಗಿಡಗಳು, ಮರಗಳು ದೊಡ್ಡ ಹೆಮ್ಮರವಾಗಿ ಒಳ್ಳೆಯ ಫಲವನ್ನು ಕೊಡ್ತವೆ. ದ ಸೇಮ್ ವೇ ಒಂದು ಕ್ರೈಸ್ತ ಜೀವನ ದೇವರ ವಾಕ್ಯ ಪವಿತ್ರಾತ್ಮನಿಂದ ಒಳಗೊಂಡಂತ ಪುಷ್ಟಿಯನ್ನ, ಪೋಷಣೆಯನ್ನ ಹೊಂದಿದಂತ ವ್ಯಕ್ತಿಗಳು, ಸಭೆಗಳು, ಕ್ರೈಸ್ತ ಕುಟುಂಬಗಳು ಮಾತ್ರವೇ ಹುಲುಸಾಗಿ ಬೆಳೆಯುತ್ತದೆ. ಹುಲುಸಾಗಿ ದಟ್ಟವಾಗಿ ಬೆಳೆಯುತ್ತೆ. ಅಷ್ಟು ಮಾತ್ರವಲ್ಲ, ಒಳ್ಳೆ ಫಲವನ್ನು ಕೊಡುತ್ತೆ. ಫಲ ಕೊಡದೇ ಇರುವಂತಹ ಮರ ಇದ್ದೇನು ಪ್ರಯೋಜನ ಏನ್ರಿ? ನೀವು ಫಲ ಕೊಡಬೇಕೆಂತಲೂ, ನೀವು ಕೊಡುವ ಫಲವು ನಿಂತಿರಬೇಕೆಂತಲೂ ನಾನು ಇವೆಲ್ಲಗಳನ್ನೇ ಹೇಳಿದ್ದೇನೆಂದು ಕ್ರಿಸ್ತನು ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಹೇಳ್ತಾನೆ. ಅದೇ ಮಾತ್ರ ನಮ್ಗೆ ಹೇಳ್ತಾನೆ. ಸೊ ಇಲ್ಲಿ ನಾವು ನೋಡಿದೆ ಅಂದ್ರೆ ಯೇಸುವನ್ನ ಲಕ್ಷ್ಯವಿಟ್ಟು ನೋಡಿರಿ. ಈಗ ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡ್ರಿ ಅಂತ ಸ್ವಾಮಿ ಯಾಕೆ ಹೇಳಿದಾನೆ ಅಂತಂದ್ರೆ, ಅವುಗಳನ್ನ ಲಕ್ಷ್ಯವಿಟ್ಟು ನೋಡಿದ್ರೆ ಅವತ್ತು ಯಾವತ್ತೂ ನಮ್ಮ ತರ ಬೆಳಿಗ್ಗೆ ಆಫೀಸ್ಗೆ ಹೋಗಲ್ಲ, ನಮ್ಮ ತರ ಮದುವೆ ಮುಂಜೆ ಏನೂ ಮಾಡ್ಕೊಳ್ಳಲ್ಲ. ಆದ್ರೂ ದೇವರು ಅವುಗಳನ್ನ ಪೋಷಿಸ್ತಿದ್ದಾನೆ. ಅವುಗಳಿಗಿಂತ ನೀವು ಶ್ರೇಷ್ಠರು. ಇದೆಲ್ಲ ನಿನ್ಗೆ ಅರ್ಥ ಆಗ್ಬೇಕಾದ್ರೆ ಕಾಗೆಗಳನ್ನ ದೃಷ್ಟಿ ಇಟ್ಟು ಯೋಚಿಸಿ ಲಕ್ಷ್ಯವಿಟ್ಟು ನೋಡ್ಬೇಕು ಮಾರಾಯ. ಕಾಗೆಗಳನ್ನ ತುಂಬಾ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಕವಿಗಳು ಮತ್ತು ರಚನೆ ಮಾಡುವಂತ ರಚನಾಕಾರರು ಅವರೆಲ್ಲ ಹೇಳ್ತಾರೆ. ಕಾಗೆಗಳು ಅಂದ್ರೆ ಒಂದು ನೆಗೆಟಿವ್ಗೆ ಸೂಚನೆ, ನಕಾರಾತ್ಮಕವಾದ ಉದಾಹರಣೆಯನ್ನು ಕೊಡ್ತಾರೆ. ಆದ್ರೆ ಕ್ರಿಸ್ತರು ಕಾಗೆಗಳನ್ನು ಸಹ ಪೋಷಿಸ್ತಾನೆ, ಅಂದ್ರೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾದ ರೀತಿಯಲ್ಲಿ ಕಾಗೆಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಪ್ರಿಯರೇ, ಲಕ್ಷ್ಯವಿಟ್ಟು ನೋಡ್ರಿ. ಫಿಕ್ಸ್ ಯುವರ್ ಅಟೆನ್ಷನ್. ಕ್ರಿಸ್ತನ ಮೇಲೆ, ಆತನ ವಾಕ್ಯದ ಮೇಲೆ ನಿನ್ನ ದೃಷ್ಟಿ, ನಿನ್ನ ಗಮನ, ನಿನ್ನ ಶ್ರದ್ಧೆ, ನಿನ್ನ ಆಸಕ್ತಿ ನಿಲ್ಲಿಸುವಾಗ, ಕೇಂದ್ರೀಕರಿಸುವಾಗ ನಿನಗೆ ಮೇಲಾಗುತ್ತೆ. ಯು ಕ್ಯಾನ್ ಗೆಟ್ ಸೋ ಮೆನಿ ಬ್ಲೆಸ್ಸಿಂಗ್ಸ್ ಅಪಾರ್ಟ್ ಫ್ರಮ್ ಕ್ರೈಸ್ಟ್ ಅಂಡ್ ಹಿಸ್ ವರ್ಡ್. ಡೂ ಯು ಥಿಂಕ್ ದೇರ್ ಈಸ್ ಅ ಬ್ಲೆಸ್ಸಿಂಗ್? ದೇರ್ ವಿಲ್ ಬಿ ಅ ಬ್ಲೆಸ್ಸಿಂಗ್? ನೋ, ದೇರ್ ಕೆನಾಟ್ ಬಿ ಎನಿ ಬ್ಲೆಸ್ಸಿಂಗ್ ಅಪಾರ್ಟ್ ಫ್ರಮ್ ಜೀಸಸ್ ಅಂಡ್ ಹಿಸ್ ವರ್ಡ್. ಇಡೀ ಸತ್ಯವೇದ ಹೇಳುವಂತ ಸತ್ಯ ಅದೇ. ಅದರಿಂದ ಏನ್ ಹೇಳ್ತಾನೆ ಗ್ರಂಥಕರ್ತನು ಅವರಿಗೊಂದು ಮನವಿ ಮಾಡ್ತಾನೆ. ಏನಂದ್ರೆ, ದೇವ ಜನರೇ, ಸಹೋದರರೇ, ದಯವಿಟ್ಟು ಪ್ಲೀಸ್ ಕನ್ಸಿಡರ್ ದಿಸ್ ಜೀಸಸ್. ಲಕ್ಷ್ಯವಿಟ್ಟು ಈತನ ಬಗ್ಗೆ ಆಲೋಚನೆ ಮಾಡ್ರಿ. ಅದರ ಅರ್ಥ ಏನಂತಂದ್ರೆ, ನಾನು ಮೊದಲೇ ಹೇಳಿದ್ದೇನೆ, ಗ್ರೀಕ್ ನಲ್ಲಿ ಕಾಟನೋಯಿನ್ ಅಂತ ಹೇಳುವಂತ ಪದಕ್ಕೆ ಅರ್ಥ ಏನಂದ್ರೆ ಟು ಫಿಕ್ಸ್ ದ ಅಟೆನ್ಷನ್. ಅಂಡ್ ಆಲ್ಸೋ ಆತನು ಅಪೀಲ್ ಮಾಡುವುದು ಏನಂದ್ರೆ ಟು ಲುಕ್. ನೋಡ್ರಿ, ಅದು ಮೊದಲನೇ ಕ್ರಮ. ಫಸ್ಟ್ ವಿ ಲುಕ್ ಅಟ್ ಸಮಥಿಂಗ್, ದೆನ್ ನೋಡಿದ ನಂತರ ವಿ ಲರ್ನ್ ಫ್ರಮ್ ದಟ್ ವಾಟ್ ವಿ ಹ್ಯಾವ್ ಸೀನ್. ನಾವು ನೋಡಿದಂಥದ್ರಿಂದ ನಾವು ಕಲಿತೇವೆ ಏನ್ರಿ? ನಾವು ನೋಡಿ ಕಲಿತಂಥದ್ದನ್ನ ಅರ್ಥ ಮಾಡಿಕೊಳ್ಳುತ್ತೇವೆ, ಗ್ರಹಿಸುತ್ತೇವೆ. ವಿ ಲುಕ್ ಅಂಡ್ ವಿ ಲರ್ನ್ ಅಂಡ್ ಆಫ್ಟರ್ ದಟ್ ವಿ ಅಂಡರ್ಸ್ಟ್ಯಾಂಡ್. ಎಲ್ಲಿ ನಿಲ್ಲಿಸಬೇಕು? ಅಂಡರ್ಸ್ಟ್ಯಾಂಡಿಂಗ್ ತನಕ ಬರಬೇಕು. ಅದಕ್ಕಾಗಿ ಹೇಳ್ತಾನೆ, ಈ ಯೇಸುವನ್ನ ನೀವು ಲಕ್ಷ್ಯವಿಟ್ಟು ಯೋಚಿಸ್ರಿ ಎಂಬುದಾಗಿ. ಪ್ರಿಯವಾದಂತ ದೇವ ಜನರು, ಇಬ್ರಿಯ ಪತ್ರಿಕೆಯ ಮೂಲಕ ಈ 3ನೇ ಅಧ್ಯಾಯದಲ್ಲಿ ಮೊದಲನೇ ವಚನಗಳಲ್ಲಿ ಹೇಳುತ್ತಿರುವಂತ ಮಾತು, ಯೇಸು ಕ್ರಿಸ್ತನು ಮೋಶೆಗಿಂತ ಶ್ರೇಷ್ಠನಾದಂಥವು. ಹಿ ಈಸ್ ಸುಪೀರಿಯರ್ ದೆನ್ ಮೋಸೆಸ್. Not only than Moses, he is superior than anybody in the world. ಮಾನವರಾಗಿ ಹುಟ್ಟಿದಂತ ಎಲ್ಲ ಮಹಾನುಭಾವರಲ್ಲಿ ಆತನು ಸರ್ವಶ್ರೇಷ್ಠನಾದಂಥವನು. ಯಾಕಂದ್ರೆ ಆತನು ಸ್ವತಃ ದೇವರಾಗಿದ್ದಾನೆ. ದೇವರ ಕಡೆಯಿಂದ ದೇವರ ಪ್ರತಿನಿಧಿಯಾಗಿ ಲೋಕಕ್ಕೆ ಮಾನವನಾಗಿ ಬಂದಂಥವನು. ಆದ ಕಾರಣ ನಾವು ಯೇಸು ಕ್ರಿಸ್ತನನ್ನ ಲಕ್ಷ್ಯವಿಟ್ಟು ನೋಡಬೇಕು. ಕನ್ಸಿಡರ್ ದಿಸ್ ಜೀಸಸ್. ಪ್ಲೀಸ್ fix your attention, my brethren. Don't come to a conclusion by hearing something about Jesus, by looking at the peripheral way Jesus. ಯೇಸುವನ್ನ ಮೇಲ್ನೋಟಕ್ಕೆ ಏನೋ ನೋಡಿ ಕೇಳಿ ಆತನ ಬಗ್ಗೆ ತಿಳಿದುಕೊಂಡು ಒಂದು ನಿರ್ಧಾರಕ್ಕೆ ಬರಬೇಡ್ರಿ. ಪ್ಲೀಸ್ ನೋಡ್ರಿ, ಕೇಳಿರಿ,
ಕಲಿಯಿರಿ, ಅರ್ಥ ಮಾಡಿಕೊಳ್ಳಿ. ಆಗ ಕ್ರಿಸ್ತನ ಕುರಿತಾದ ಸಂಪೂರ್ಣವಾದ ಮಾಹಿತಿ, ಆತನು ನಿಜಕ್ಕೂ ಏನಾಗಿದ್ದಾನೆ. ವಾಸ್ ಹಿ ಎ ಮಿಯರ್ ಮ್ಯಾನ್? ವಾಸ್ ಹಿ ಎ ಗ್ರೇಟ್ ಪರ್ಸನ್? ಓನ್ಲಿ ದಟ್ ಮಚ್ or more than that? Who was he? Why he came to this earth? Why he died on the cross? Is it to start a new religion? No, no. He came, as we have learned already, he came as a representative of God, as an ambassador of God from heaven. And after coming here, he represented God in and through his life, and he died for all of us, and again he went back to God representing us. In that sense, he became the mediator of all the humanity. ಅದಕ್ಕಾಗಿ anybody can come to Jesus now. ಕ್ರಿಸ್ತನ ಬಳಿಗೆ ಯಾರಾದರೂ ಬರಬಹುದು. ನೋ ರಿಸರ್ವೇಶನ್, ಯಾವ ಆಟಂಕವಿಲ್ಲ ಪ್ರಿಯರೇ. ನನ್ನ ಈ ಮಾತನ್ನು ಕೇಳುತ್ತಿರುವಂತ ನನ್ನ ಪ್ರಿಯ ಸ್ನೇಹಿತರೆ, ಬಹುಶಃ ಇಂಥ ಒಂದು ಸಂದೇಶ, ಈ ಮಾತುಗಳು, ಕ್ರಿಸ್ತನ ಕುರಿತಾದಂತ ಈ ಪ್ರತ್ಯೇಕವಾದ ಮಾಹಿತಿಗಳು ಮೊದಲನೇ ಸಾರಿ ನೀವು ಕೇಳ್ತಾ ಇರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿ ಕ್ರಿಸ್ತನ ಬಗ್ಗೆ ಇದ್ದಿರಬಹುದು. ಹಾಗಿರುವುದಾದ್ರೆ ಸಂತೋಷ. ಆದ್ರೆ ಇಲ್ಲದಿದ್ದರೆ ನಿಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿರಿ, ಕ್ರಿಸ್ತನ ಕುರಿತು ಆಲೋಚಿಸಿರಿ, ಲಕ್ಷ್ಯವಿಟ್ಟು ಆಲೋಚಿಸಿ. ಕನ್ಸಿಡರ್ ಹಿಮ್, ಕನ್ಸಿಡರ್ ಜೀಸಸ್ ಸೀರಿಯಸ್ಲಿ. Try to look at him. Try to learn about him and understand who he is in real. ವಾಸ್ತವವಾಗಿ ಆತನ ಏನಾಗಿದ್ದಾನೆಂಬುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿರಿ. ಇದಿಷ್ಟು ನಾವು 1ನೇ ವಚನದಲ್ಲಿ ನೋಡುವಂತ ವಿಷಯಗಳು. ಆಮೇಲೆ ನಂತರ ಹೇಳ್ತಾನೆ, ನಾವು ಒಪ್ಪಿಕೊಂಡಿರುವ ಅಂತ ಹೇಳ್ತಾನೆ 1ನೇ ವಚನದಲ್ಲಿ. ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕರು. ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿದ್ದೇವೆ. ವಿ ಹ್ಯಾವ್ ಕನ್ಫೆಸ್ಡ್ ಜೀಸಸ್. ಇಡೀ ಪ್ರಪಂಚದಲ್ಲಿರುವಂತ ಎಲ್ಲ ಕ್ರೈಸ್ತರು ಸಹ ಕ್ರಿಸ್ತನನ್ನ ಅರಿಕೆ ಮಾಡುವುದು ಒಂದೇ ರೀತಿಯಾಗಿರುತ್ತೆ. ರಕ್ಷಣೆ ಹೊಂದಂತ ಎಲ್ಲ ಕ್ರೈಸ್ತರು ಸಹ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದು ಒಂದೇ ರೀತಿಯಾಗಿರ್ತದೆ. ಸೇಮ್ ವೇ, ಸೇಮ್. ರೋಮಾಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿರುವ ಹಾಗೆ ನಮ್ಮ ಹೃದಯದಿಂದ ಆತನನ್ನ ನಂಬಿ ಬಾಯಿಂದ ಅರಿಕೆ ಮಾಡುವುದಾದ್ರೆ, ವೆನ್ ವಿ ಬಿಲೀವ್ ಇನ್ ಜೀಸಸ್ ಫ್ರಮ್ ಅವರ್ ಹಾರ್ಟ್ ಅಂಡ್ ಕನ್ಫೆಸ್ ಹಿಮ್ ಆಸ್ ಅವರ್ ಲಾರ್ಡ್ ಥ್ರೂ ಅವರ್ ಮೌತ್, ವಿ ವಿಲ್ ಬಿ ಸೇವ್ಡ್. ನಾವು ರಕ್ಷಣೆ ಹೊಂದುತ್ತೇವೆ. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಾವು ರಕ್ಷಣೆಯನ್ನು ಹೊಂದುತ್ತೇವೆ. ಇದು ಸಾರ್ವತ್ರಿಕ, ಇಟ್ ಈಸ್ ಯೂನಿವರ್ಸಲ್. ಹಾಗಾಗಿ ಅದನ್ನು ಹೇಳ್ತಾನೆ, ನಾವು ಒಪ್ಪಿಕೊಂಡಿರುವ ಅಂತಂದ್ರೆ ಹೂಮ್ ವಿ ಹ್ಯಾವ್ ಕನ್ಫೆಸ್ಡ್. ಆ ಕನ್ಫೆಸಿಂಗ್ ಅನ್ನೋದು ತುಂಬಾ ಅರ್ಥಪೂರ್ಣವಾದದ್ದು. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 10:32 ಹೇಳ್ತಾನೆ, ಯಾವನು ಜನರ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನಾನು ಪರಲೋಕದ ನನ್ನ ತಂದೆಯ ಮುಂದೆಯೂ ನನ್ನವನೆಂದು ಒಪ್ಪಿಕೊಳ್ಳುತ್ತೇನೆ. ಒಪ್ಪಿಕೊಳ್ಳುವುದು, ಅರಿಕೆ ಮಾಡುವುದು ಏನ್ರಿ, ಇದು ಯಾವತ್ತೂ ಸಾರ್ವತ್ರಿಕವಾಗಿ, ಸಾರ್ವಜನಿಕವಾಗಿ ಕ್ರಿಸ್ತನನ್ನು ನಂಬಿರುವ ಎಲ್ಲಾ ದೇವರ ಮಕ್ಕಳು ಒಪ್ಪಿಕೊಳ್ಳುವಂತ ಒಂದು ಮಾತು. ಆದ ಕಾರಣ ಪ್ರಿಯರೇ, ಬಹಳಷ್ಟು ವಿಷಯಗಳಿದೆ. 1ರಿಂದ 6 ತನಕ ಯೇಸು ಕ್ರಿಸ್ತನು ನಂಬಿಗಸ್ತನು ದೇವರ ಮನೆಯಲ್ಲಿ, ಹೌದಾ? ಆತನ ಅಪೊಸ್ತಲನು, ಮಹಾಯಾಜಕನಾಗಿದ್ದಾನೆ. ನಂತರ 7ರಿಂದ 19 ತನಕ ನಾವು ಮುಂದೆ ಓದುವುದಾದ್ರೆ, ಮನೆಗೆ ಹೋಗಿ ಓದ್ರಿ, ಸಿಂಪಲ್. ಏನಂದ್ರೆ ಅಲ್ಲಿ ಇಸ್ರಾಯೇಲರು ಹೃದಯವನ್ನ ಕಠಿಣ ಮಾಡಿಕೊಂಡು ತಮ್ಮ ಅಪನಂಬಿಕೆ, ತಮ್ಮ ಅವಿಧೇಯತೆ, 2 ವಿಷಯಗಳನ್ನ ನೀವು ಬರ್ಕೊಳ್ಳೋರು ಬರ್ಕೊಳ್ರಿ, ನೋಟ್ ಮಾಡ್ಕೊಳ್ಳೋರು ನೋಟ್ ಮಾಡ್ರಿ. 7ನೇ ವಚನದಿಂದ 19ನೇ ವಚನದ ತನಕ ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಹೇಳುವ ವಿಷಯ ಏನಂತಂದ್ರೆ, ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಇಸ್ರಾಯೇಲರು ಹಳೆ ಒಡಂಬಡಿಕೆ ಕಾಲದಲ್ಲಿ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವರು ದೇವರಿಗೆ ಕೋಪವನ್ನು ಎಬ್ಬಿಸಿದ್ರು. ಯಾವ ರೀತಿ ಅಂದ್ರೆ, ತಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳುವುದರ ಮೂಲಕ. ಆ ಕಠಿಣ ಮಾಡಿಕೊಳ್ಳುವುದಕ್ಕೆ ಕಾರಣವೇನಂತಂದ್ರೆ, ಅವರು ದೇವರಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಡುವುದರಲ್ಲಿ ವಿಫಲವಾದ.
ಆತನು ಮಾಡಿದ ಅದ್ಭುತವಾದ ಕಾರ್ಯಗಳನ್ನು ಕಣ್ಣಾರೆ ನೋಡಿದರು, ಆತನ ಪೋಷಣೆಯನ್ನು ಹೊಂದಿದರು. They have experienced his miracles, they have seen his miracles, they have experienced and enjoyed his provision, but still they fail to believe in him. They fail to believe him completely. ಅವರು ಅಪನಂಬಿಕೆಯಿಂದ ಹೃದಯವನ್ನು ಕಠಿಣ ಮಾಡಿಕೊಂಡರು. ಅದು ಅವರನ್ನ ಅವಿಧೇಯತೆಗೆ ನಡೆಸಿತು. ಅವರು ಕೊನೆಗೆ ಅರಣ್ಯದಲ್ಲೇ ನಾಶವಾದರು. ಅದು ಎಚ್ಚರಿಕೆಯ ಮಾತು. ಮತ್ತು ಅವರು ತನ್ನ ವಿಶ್ರಾಂತಿಯಲ್ಲಿ, ದೇವರು ವಾಗ್ದಾನ ಮಾಡಿದ ವಿಶ್ರಾಂತಿಯಲ್ಲಿ ಅವರು ಪಾಲ್ಗೊಳ್ಳಲಿಕ್ಕೆ ಆಗದೆ ಹೋಯ್ತು, ಅರಣ್ಯದಲ್ಲೇ ಸತ್ತು ಹೋದ್ರು. ಆದ್ರೆ ನಾವು ನಂಬಿರುವ ಯೇಸು ಕ್ರಿಸ್ತನು ಹೇಳ್ತಾನೆ, ಜೀಸಸ್ ಪ್ರಾಮಿಸಸ್ ರೆಸ್ಟ್. ಈ 3ನೇ ಅಧ್ಯಾಯ 7ರಿಂದ 19 ತನಕ, ಅಂದ್ರೆ 2ನೇ ಭಾಗ. ಅಲ್ಲಿರುವಂಥದ್ದು ಏನಂದ್ರೆ, ದೇವರು ಮಾಡಿದ ವಿಶ್ರಾಂತಿಯನ್ನು, ವಾಗ್ದಾನ ಮಾಡಿದ ವಿಶ್ರಾಂತಿಯನ್ನು ಹೊಂದದೆ ಅನೇಕ ಹಿರಿಯರು, ನಮ್ಮ ಪೂರ್ವಿಕರು ಅರಣ್ಯದಲ್ಲಿ ಸತ್ತರು, ನಾಶವಾದರು. ಕಾರಣ ಇಷ್ಟೇ, ಅವರಲ್ಲಿದ್ದಂಥ ಅಪನಂಬಿಕೆ ಮತ್ತು ಅವಿಧೇಯತೆ ದೆಸೆ. ಆದ್ರೆ ಕ್ರಿಸ್ತನು ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ, ನಮ್ಮ ಕ್ರಿಸ್ತನು, ನಮ್ಮ ರಕ್ಷಕನು, ಆತನು ನಮಗೆ ತನ್ನ ವಿಶ್ರಾಂತಿಯನ್ನು ವಾಗ್ದಾನ ಮಾಡುತ್ತಾನೆ. ಹಿ ಪ್ರಾಮಿಸಸ್ ಇಸ್ ರೆಸ್ಟ್. ಅದರ ಬಗ್ಗೆ ಕೂಲಂಕುಷವಾಗಿ 4ನೇ ಅಧ್ಯಾಯದಲ್ಲಿ ಮುಂದಿನ ನಮ್ಮ ಅಧ್ಯಯನದಲ್ಲಿ ನಾವು ನೋಡಿಕೊಳ್ಳೋಣ. ಈಗ ನಮ್ಮ ಸಮಯವಾಗಿದೆ. ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿ ಈ ದಿನದ ನಮ್ಮ ಅಧ್ಯಯನವನ್ನು ಮುಗಿಸೋಣ. ತಂದೆಯಾದ ದೇವರೇ, ನಮ್ಮ ಪ್ರೀತಿಯ ಕರ್ತನೆ, ನಿನಗೆ ಸ್ತೋತ್ರ. ಇವತ್ತು ಇಬ್ರಿಯರು ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನ ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡುವಂತೆ, ಕೆಲವಾರು ಸತ್ಯಗಳನ್ನ ಆರಿಸಿಕೊಂಡು ಅವುಗಳ ಬೆಳಕಿನಲ್ಲಿ ನಮ್ಮ ನಂಬಿಕೆಯನ್ನು, ನಿನಗೂ ನಮಗಿರುವಂತ ಆ ಬಾಂಧವ್ಯ ಅನುಬಂಧವನ್ನ, ಸಂಬಂಧವನ್ನ ಕುರಿತು ಆಲೋಚಿಸುವುದಕ್ಕೆ, ನಿಮ್ಮನ್ನ ಪರಿಪೂರ್ಣವಾಗಿ ಕರ್ತನೆ ಯೇಸುವೆ, ನಿನ್ನನ್ನ ಸಂಪೂರ್ಣವಾಗಿ ನೀನಿರುವ ಹಾಗೆ ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಂದಂತ ಎಲ್ಲ ನಿನ್ನ ಜನರನ್ನು ಆಶೀರ್ವದಿಸು. ಈ ಬಿಲ್ಡರ್ಸ್ ತಂಡದವರನ್ನ ಆಶೀರ್ವದಿಸು. ಅವರ ಪ್ರಯತ್ನವನ್ನ ಫಲಕಾರಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಅನೇಕರಿಗೆ ಇದು ಆಶೀರ್ವಾದವಾಗಿ ವಾಕ್ಯದ ಸತ್ಯಗಳನ್ನ ಜನರಿಗೆ ತಿಳಿಸುವ ರೀತಿಯಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೆನ್.